First of all, like mutual fund ಅಂತ ಇದು ಮಾಡಿದಾಗ it is cutting across all the asset classes. ಕೆಲವು ಜನ ಅನ್ಕೊಳ್ಳೋದು ಏನಂತ ಹೇಳಿದ್ರೆ ಬರೀ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಮಾತ್ರನೇ ಮ್ಯೂಚುವಲ್ ಫಂಡ್ ಇದಾಗತ್ತೆ ಅಂತ ಹೇಳಿ. ರಿಯಲ್ ಎಸ್ಟೇಟ್ ಅಲ್ಲೂ ಆಗುತ್ತೆ, ಗೋಲ್ಡ್ ಅಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಮತ್ತೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲದರಲ್ಲೂ ಇದು ಆಕ್ಚುಲಿ ಯು ಹ್ಯಾವ್ ಮ್ಯೂಚುವಲ್ ಫಂಡ್ಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ಇಟ್ಸ್ ಅಬೌಟ್ 72.2 lakh crores ಅಂದ್ರೆ ಅಷ್ಟು ದೊಡ್ಡ ಒಂದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲರೂ ಸೇರಿ ಮಾಡಿರೋದು ಇದ್ರ ತನಕ. ಅಬೌಟ್ 97% ಆಫ್ ದ ಪೀಪಲ್ ಲೂಸ್ ಮನಿ ಅಂಡ್ 3% ಆಫ್ ದ ಪೀಪಲ್ ಮೇಕ್ ಮನಿ ಅಂತಾನು ಒಂದು ಫ್ರೇಸ್ ಒಂದಿದೆ. AUM ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹೌ ಬಿಗ್ ಇಸ್ ದಟ್ ಪರ್ಟಿಕ್ಯುಲರ್ ಸ್ಕೀಮ್ ಅನ್ನೋದು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಹಲೋ ನಮಸ್ಕಾರ, ದಿಸ್ ಇಸ್ ರಮೇಶ್ ಫಾರ್ ಈ ದಿನ. ಇವತ್ತಿನ ಟಾಪಿಕ್ ಇಸ್ ದ ಮ್ಯೂಚುವಲ್ ಫಂಡ್ಸ್. ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಅದರಲ್ಲಿ ಏನೇನು ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾಟಗರೀಸ್ ಇದೆ, ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂದರೆ ಏನು, AUM ಅಂದರೆ ಏನು, ಮುಖ್ಯವಾಗಿ ಹೇಗೆ ಒಂದು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋದು. ಸೊ ದಟ್ ಈಸ್ ವಾಟ್ ಐಮ್ ಗೋಯಿಂಗ್ ಟು ಕವರ್ ಟುಡೇ. ಸೊ ಈಗ ಫಸ್ಟ್ ಆಫ್ ಆಲ್ ಲೈಕ್ ಮ್ಯೂಚುವಲ್ ಫಂಡ್ ಅಂತ ಇದು ಮಾಡಿದಾಗ ಇಟ್ ಈಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ಸೊ ಅಂದರೆ ಎಲ್ಲರೂ ಒಂದು ಕೆಲವು ಜನ ಅನ್ಕೊಳ್ಳೋದು ಏನಂತ ಹೇಳಿದ್ರೆ ಬರೀ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ಗೆ ಮಾತ್ರನೇ ಮ್ಯೂಚುವಲ್ ಫಂಡ್ ಇದಾಗತ್ತೆ ಅಂತ ಹೇಳಿ. ರಿಯಲ್ ಎಸ್ಟೇಟಲ್ಲೂ ಆಗುತ್ತೆ, ಗೋಲ್ಡಲ್ಲೂ ಇನ್ವೆಸ್ಟ್ ಮಾಡ್ಬೋದು, ಮತ್ತು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲದರಲ್ಲೂ ಇದು ಆ್ಯಕ್ಚುಲಿ ಯು ಹ್ಯಾವ್ ಮ್ಯೂಚುವಲ್ ಫಂಡ್ಸ್ ಕಟಿಂಗ್ ಅಕ್ರಾಸ್ ಆಲ್ ದ ಅಸೆಟ್ ಕ್ಲಾಸಸ್. ಸೊ ಇದರಲ್ಲಿ ಪ್ರೈಮರಿಲಿ ಏನು ಅಡ್ವಾಂಟೇಜ್, ವಾಟ್ ಈಸ್ ದಿ ರೀಸನ್ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ, ಇವಾಗ ಯಾವ್ದಾರೋ ಒಂದು ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಆ ಅಸೆಟ್ ಕ್ಲಾಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೋಬೇಕು, ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಕ್ವಿಸಿಷನ್ ಮಾಡಿಕೊಂಡು ಅದಾದ್ಮೇಲೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೂ ಅದಕ್ಕೆ ತಕ್ಕಂಗೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಹೆವಿ ಇನ್ವೆಸ್ಟ್ಮೆಂಟು ಇರಬೇಕು ನಮ್ಮ ಹತ್ರ. ಇವಾಗ ಇದೆಲ್ಲ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಜಾಸ್ತಿ ಗೊತ್ತಿಲ್ಲ, ಆಮೇಲೆ ನಿಮ್ಮ ಹತ್ರ ಹೆವಿ ಇನ್ವೆಸ್ಟ್ಮೆಂಟು ಇಲ್ಲ ಅಂತ ಹೇಳಿದಾಗ, ದೆನ್ ದ ಐಡಿಯಲ್ ಥಿಂಗ್ ಟು ಡೂ ಇಸ್ ಅ ಮ್ಯೂಚುವಲ್ ಫಂಡ್. ಬಿಕಾಸ್ ಅಲ್ಲೇನಾಗುತ್ತೆ, ನಿಮ್ ತರನೇ ಇರೋ ಎಷ್ಟೊಂದು ಜನ ಎಲ್ಲ ಒಟ್ಟು ಕೂಡಿ ಅವರೆಲ್ಲದರದ್ದು ಪೂಲಿನ್ ಮಾಡಿದ್ದು ದೊಡ್ಡ ಅಮೌಂಟ್ ತಗೊಂಡ್ಬಿಟ್ಟು ಅದನ್ನ ಒಂದು ಫಂಡ್ ಮ್ಯಾನೇಜರ್ ವಿಲ್ ಬಿ ಇನ್ವೆಸ್ಟಿಂಗ್ ಆನ್ ಬಿಹಾಫ್ ಆಫ್ ಯು into different asset classes. So that is exactly what is a mutual fund. And how big is a mutual fund industry ಅಂತ ಹೇಳಿದ್ರೆ, in India it's about 72.2 lakh crores ಅಂದ್ರೆ ಅಷ್ಟು ದೊಡ್ಡ ಒಂದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲರೂ ಸೇರಿ ಮಾಡಿರೋದು ಇದ್ರ ತನಕ. ಮತ್ತೆ SIPs ಆಕ್ಚುಲಿ ತಿಂಗಳು SIP ಮಾಡ್ಕೊಂಡು ಹೋಗ್ತಿರ್ತಾರೆ ಮ್ಯೂಚುವಲ್ ಫಂಡ್ ಅಲ್ಲಿ. ಅದು ಎಷ್ಟು ದೊಡ್ಡ ಮೊತ್ತ ಅಂತ ಹೇಳಿದ್ರೆ, ಇಟ್ ಇಸ್ ಅಬೌಟ್ 26,688 crore is every month. ಎಷ್ಟೊಂದು ಜನ ಎಲ್ಲ ಸೇರ್ಕೊಂಡು they will be investing into the mutual funds. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಈಗ ಮ್ಯೂಚುವಲ್ ಫಂಡ್ ಅಂತ ಇದು ಮಾಡೋದು ಯಾವ ಕಂಪನಿಗಳು, ಯಾರು ಮ್ಯೂಚುವಲ್ ಫಂಡ್ಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅನ್ನೋರು ದೇ ಕ್ರಿಯೇಟ್ ದಿಸ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್. ಈಗ ಎಷ್ಟು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿದೆ ಅಂತ ಹೇಳಿದ್ರೆ, ದೇರ್ ಆರ್ ಅಬೌಟ್ 44 ಡಿಫರೆಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಇನ್ ಇಂಡಿಯಾ. ಸೊ ಅದರಲ್ಲಿ ಆಕ್ಚುಲಿ ಟಾಪ್ 10 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಯಾವ್ಯಾವುದು ಅಂತ ನೋಡ್ಕೊಂಡ್ ಬರೋಣ. SBI ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ AUM ಅವ್ರೆಷ್ಟು ಕವರ್ ಮಾಡ್ತಾರೆ ಔಟ್ ಆಫ್ ದ 72.2 lakh crores ಟೋಟಲ್ ಮೊತ್ತ ಇಂಡಿಯಾದು. ಅದರಲ್ಲಿ SBI covers about 11.13 lakh crores. ICICI Prudential, it actually handles about 8.73 lakh crores. HDFC about 7.87 lakh crores. Kotak Mahindra 4.88 lakh crores. Nippon Life 5.69 lakh crores. Aditya Birla 3.83 lakh crores. UTI Asset 3.52 lakh crores. Axis is 3.26 lakh crores. Mirae is 1.94 lakh crores. DSP Investments is about 1.92 lakh crores. So out of the 44 asset management companies ಅಲ್ಲಿ ಟಾಪ್ 10 ಇದೆಯಲ್ಲ, ಇಫ್ ಯು ಲುಕ್ ಅಟ್ ಆಲ್ ದ AUMs, ಇವರೇ ಹೆಚ್ಚು ಕಡಿಮೆ ಒಂದು 50 lakh crore AUM ಔಟ್ ಆಫ್ ದ 72.2 lakh crores ಇವ್ರು ಕವರ್ ಮಾಡ್ತಾರೆ. ಸೊ ದ ಮಿಕ್ಕಿದ್ದು ಆಕ್ಚುಲಿ 34 ಕಂಪನೀಸ್ ದೇ ಕವರ್ ದ ಅದರ್ ಥಿಂಗ್ಸ್. ಇದರಲ್ಲಿ ವಿಧವಾದ ಇವಾಗ 44 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅಂತ ಹೇಳಿದೆ. ಅವರು ಒಂದು ಹೆಚ್ಚು ಕಡಿಮೆ ಒಂದು 56 ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಆರ್ ದೇರ್ ಪರ್ AMC. ಅಂದರೆ ಟೋಟಲಿ ದೇರ್ ಆರ್ ಅಬೌಟ್ 2500 ಮ್ಯೂಚುವಲ್ ಫಂಡ್ ಸ್ಕೀಮ್ಸ್. ಇವ್ರು 44 AMC ಕಂಪನೀಸ್ ಸೇರ್ಕೊಂಡು ಅವರೆಲ್ಲ ಇದು ಮಾಡಿರೋದು. ಅದರಲ್ಲಿ ಕ್ಯಾಟಗರೀಸ್ ಅಂತ ನೋಡ್ಕೊಂಡು ಬಂದ್ರೆ, ಮೇಜರ್ ಕ್ಯಾಟಗರೀಸ್ ಆರ್ ಅಬೌಟ್ 36-40 ಕ್ಯಾಟಗರೀಸ್ ಏನೋ ಬರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಕೆಲವು ಕ್ಯಾಟಗರೀಸ್ ಬಗ್ಗೆ ತಿಳ್ಕೊಂಡು ಬರೋಣ. ಅಂಡ್ ದೆನ್ ಐ ವಿಲ್ ಆಲ್ಸೋ ಎಕ್ಸ್ಪ್ಲೈನ್ ಅಬೌಟ್ ವಾಟ್ ಆರ್ ದೇ. ಅದಾದ್ಮೇಲೆ ದೆನ್ ವಿ ವಿಲ್ ಗೋ ಇನ್ ಟು ಹೆಂಗೆ ಚೂಸ್ ಮಾಡೋದು, ವಾಟ್ ಆರ್ ದ ಇಂಪಾರ್ಟೆಂಟ್ ಮೆಟ್ರಿಕ್ಸ್ ಅಂಡ್ ಅಬೌಟ್ ದ ಪರ್ಫಾರ್ಮೆನ್ಸ್ and the factors to choose mutual funds ಅಂತ ಹೇಳಿ. ಸೊ ಇವಾಗ the different kind of mutual fund categories ಅಂತ ಹೇಳಿದ್ರೆ, at a very high level actually you have the debt
funds, then you have equity funds, then you have hybrid funds, then you have thematic funds. ಇವೆಲ್ಲ ಇದೆ, ಇವೆಲ್ಲ ಅಟ್ ಎ ವೆರಿ ಹೈ ಲೆವೆಲ್. ಇದು ಈಕ್ವಿಟಿ ಫಂಡ್ಸ್ ಅಂತ ಹೇಳಿ ಅದ್ರ ಒಳಗಡೆ ಹೋದರೆ ದೆನ್ ದೆರ್ ಆರ್ ವೇರಿಯಸ್ ದಿಸ್ ಥಿಂಗ್. ಸೊ ನಾನು ಇವತ್ತಿಗೆ ಆ್ಯಕ್ಚುಲಿ ಐ ವಿಲ್ ಟ್ರೈ ಟು ಫೋಕಸ್ ಮೋರ್ ಆನ್ ದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ಸ್. ಸೊ ಐ ವಿಲ್ ನಾಟ್ ಟಾಕ್ ಮಚ್ ಅಬೌಟ್ ದ ರಿಯಲ್ ಎಸ್ಟೇಟ್ ಆರ್ ದ ಗೋಲ್ಡ್ ದಿಸ್ ಥಿಂಗ್, ಬಟ್ ಅಫ್ಕೋರ್ಸ್ ಅದರಲ್ಲೂ ಎಲ್ಲ ಮಾಡ್ಬೋದು. ಸೊ in terms of equity fund related kind of different varieties, different categories ಅಂತ ಹೇಳಿದ್ರೆ, you have the blue chip fund, you have the large cap funds, the medium cap fund, mid cap funds, the small cap funds, the large and mid cap funds, the flexi cap fund, the multi cap fund, and then the value funds and contra funds, the focused funds, ELSS funds, dividend yield funds. ಈ ಥರ there are different varieties, different categories. ಸೊ ಇದೆಲ್ಲ ಏನೇನು ಅಂತಲೂ ಸ್ವಲ್ಪ ತಿಳ್ಕೊಂಬರೋಣ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಮ್ಯೂಚುವಲ್ ಫಂಡ್ಸ್. ಯಾಕಂದರೆ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ರೆ, ಎಲ್ಲರೂ ಏನು ಹೇಳ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ ಯು ಡೋಂಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಟ್ ಆಲ್, ಸ್ಟ್ರೈಟ್ ಅವೇ ಯಾವುದಾದ್ರೂ ಒಂದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಲ್ಲ, ಅದು ಇಟ್ ಡಸಂಟ್ ವರ್ಕ್ ದ್ಯಾಟ್ ವೇ. ಸೊ ಒಂದು ಸ್ವಲ್ಪ ತಿಳ್ಕೋಬೇಕು, ಸ್ವಲ್ಪ ಅಂದರೆ ತುಂಬ ತಿಳ್ಕೊಳ್ಳೋದು ಬೇರೆ. ಆ್ಯಕ್ಚುಲಿ ಇಫ್ ಯು ವಾಂಟ್ ಟು ರಿಯಲಿ ಇನ್ವೆಸ್ಟ್ ಇನ್ ಟು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ತಿಳ್ಕೊಳ್ಳೋದು ತುಂಬ ಇರುತ್ತೆ. ವೆದರ್ ಯು ಆರ್ ಅನ್ ಇನ್ವೆಸ್ಟರ್ ಆರ್ ಯು ಆರ್ ಎ ಟ್ರೇಡರ್, ಅದರಲ್ಲಿ ಇಟ್ ಈಸ್ ಅ ಹ್ಯೂಜ್ ಓಷನ್. ಸೊ ಅದರಲ್ಲಿ ಟಿಪಿಕಲಿ ಆ್ಯಕ್ಚುಲಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ ದೇ ಸೇ ದಟ್ ಇನ್ ಫಾರ್ ಟ್ರೇಡಿಂಗ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಇನ್ವೆಸ್ಟಿಂಗ್, ಟ್ರೇಡಿಂಗಲ್ಲಿ ಅಬೌಟ್ 97% ಆಫ್ ದ ಪೀಪಲ್ ಲೂಸ್ ಮನಿ ಆ್ಯಂಡ್ 3% ಆಫ್ ದ ಪೀಪಲ್ ಮೇಕ್ ಮನಿ ಅಂತಲೂ ಒಂದು ದೆರ್ ಇಸ್ ಅ ಫ್ರೇಸ್ ಒಂದಿದೆ. ಸೊ ಹಾಗಾಗಿ ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ತಿಳ್ಕೋಬೇಕು, ಸ್ವಲ್ಪ ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ಒಂದು ಸ್ವಲ್ಪ ತಿಳ್ಕೊಂಡ್ರೆ ದೆನ್ ಆ್ಯಕ್ಚುಲಿ ಯು ವಿಲ್ ಬಿ ಏಬಲ್ ಟು ಇನ್ವೆಸ್ಟ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಡೂ ರಿಲೇಟಿವ್ಲಿ ವೆಲ್. ಸೊ ಅದಕ್ಕೋಸ್ಕರನೇ ಈ ಪರ್ಟಿಕ್ಯುಲರ್ ವಿಡಿಯೋ. ಸೊ ಇವಾಗ ಬ್ಲೂ ಚಿಪ್ ಕಂಪನೀಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಟಾಪ್ 50 ಕೈಂಡ್ ಆಫ್ ನಿಫ್ಟಿ ಕಂಪನೀಸ್. ಸೊ ನಿಮ್ಮ SIP-ನಲ್ಲಿ ಅಥವಾ ನೀವು ಯಾವ್ದಾದ್ರು ಒಂದು ಬಿಗ್ ಲಂಪ್ಸಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದಾಗ ವಾಟ್ ಎವರ್ ದಟ್ ಯು ಚೂಸ್, ಇದರೊಳಗಡೆ ಇರೋ ಬ್ಲೂ ಚಿಪ್ ಫಂಡ್ಸ್ ಇರೋರು ಅವ್ರೇನು ಮಾಡ್ತಾರೆ, ದ ಫಂಡ್ ಮ್ಯಾನೇಜರ್, ಎವ್ರಿ ಫಂಡ್ ಹ್ಯಾಸ್ ಗಾಟ್ ಅ ಫಂಡ್ ಮ್ಯಾನೇಜರ್. ಸೊ ದ ಫಂಡ್ ಮ್ಯಾನೇಜರ್ ಅವರೇ ಆ್ಯಕ್ಚುಲಿ ನಿಮ್ಮ ಎಷ್ಟೊಂದು ಜನ ಅದರಲ್ಲಿ ಹೂಡಿಕೆ ಮಾಡೋರ್ದೆಲ್ಲ ದುಡ್ಡು ತೊಗೊಂಡ್ಬಿಟ್ಟು ದೆನ್ ದೇ ವಿಲ್ ಇನ್ವೆಸ್ಟ್ ಇಟ್ ಇನ್ ಟು ಡಿಫ್ರೆಂಟ್ ದಿಸ್ ಥಿಂಗ್. ಈಗ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಡೆಟ್ ಫಂಡ್ಸ್ ಅಂತ ಹೇಳಿದೆ. ಸೊ ವೆನ್ ಐ ಟಾಕ್ ಅಬೌಟ್ ಡೆಟ್ ಫಂಡ್ಸ್ ದೆನ್ ನಿಮ್ಮ ಎಲ್ಲ ಮೊತ್ತನೂ ತೊಗೊಂಡ್ಬಿಟ್ಟು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಅವರು ದೇ ವಿಲ್ ಇನ್ವೆಸ್ಟ್. ಸೊ ದಿಸ್ ಇಸ್ ಅ ವೆರಿ ಲೋ ರಿಸ್ಕ್ ಆ್ಯಂಡ್ ಲೋ ರಿಟರ್ನ್. ಆಮೇಲೆ ದೆನ್ ಯು ಹ್ಯಾವ್ ದಿಸ್ ಈಕ್ವಿಟಿ ಫಂಡ್ಸ್ ವಿಚ್ ಇಸ್ ಆ್ಯಕ್ಚುಲಿ ಇದನ್ನೆಲ್ಲನೂ ಸ್ಟಾಕ್ ಮಾರ್ಕೆಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಡಿಫ್ರೆಂಟ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಹೈಬ್ರಿಡ್ ಇಸ್ ಅ ಕಾಂಬಿನೇಷನ್ ಆಫ್ ದ ಟೂ. ಸೊ ಇಟ್ ಕ್ಯಾನ್ ಬಿ 50-50, ಇಟ್ ಕ್ಯಾನ್ ಬಿ 60-40, 30-70, ಹೆಂಗೆ ಬೇಕಾದರೂ ಅದೆಲ್ಲ ನೀವು ಇದು ಮಾಡ್ಕೋಬೋದು. ಆಮೇಲೆ ಥಿಮ್ಯಾಟಿಕ್ ಫಂಡ್ಸ್ ಆರ್ ಬೇಸಿಕಲಿ ಇನ್ಫ್ರಾಸ್ಟ್ರಕ್ಚರ್, ಇಟ್ ಈಸ್ ಬೇಸ್ಡ್ ಅಪಾನ್ ಎ ಸೆಕ್ಟರ್, ಓಕೆ, ಆರ್ ಎ ಥೀಮ್. ಅಂದರೆ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳ್ತಾರೆ, ಅಥವಾ ಹೆಲ್ತ್ ಕೇರ್ ಫಂಡ್ಸ್ ಅಂತ ಹೇಳ್ತಾರೆ, IT ಫಂಡ್ ಅಂತ ಹೇಳ್ತಾರೆ, ಟೆಲಿಕಾಮ್ ಫಂಡ್ ಆ್ಯಂಡ್ PSU ಫಂಡ್. ಸೊ ಈ ಥರ ಪರ್ಟಿಕ್ಯುಲರ್ ಥೀಮ್ಸ್, ಪರ್ಟಿಕ್ಯುಲರ್ ಸೆಕ್ಟರ್ಸಲ್ಲಿ ಮಾತ್ರ ಅವ್ರದ್ದು ಇನ್ವೆಸ್ಟ್ ಇನ್ ದ ಕಂಪನೀಸ್. ಸೊ ದಟ್ ಈಸ್ ವಾಟ್ ಇಸ್ the thematic funds. And then when you talk about the blue chips I was talking about, so adaralli the Nifty 50, the very actually top companies adaral matra invest ಮಾಡ್ತಾರೆ ನಿಮ್ಮ ದುಡ್ಡನ್ನ. Then when you talk about large cap funds is basically the Nifty 100, the top 100, the market cap. ಅದರಲ್ಲಿ ಮಾತ್ರ ಆ 100 ಕಂಪನೀಸ್ ಅಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಕಂಪನೀಸ್ ಅಂತ ತಗೊಂಡ್ಬಿಟ್ಟು ಅದರಲ್ಲಿ ದ ಫಂಡ್ ಮ್ಯಾನೇಜರ್ ವಿಲ್ ಬಿ ಇನ್ವೆಸ್ಟಿಂಗ್. ನಿಮ್ಮ ದುಡ್ಡು ಪ್ಲಸ್ ನಿಮ್ಮ ಥರದ್ದವ್ರದ್ದು ಎಲ್ಲಾರ್ದು ಸೇರಿಕೊಂಡು ಒಂದು ದೊಡ್ಡ ಮೊತ್ತನ ದೇ ವಿಲ್ start spreading out in all these things. Amela mid cap is basically the 150 stocks from the 101 to 250, that is called as the Nifty mid cap. So ಆ 150 stock, ಆ 150 companies ಅಲ್ಲಿ they will be ಅದರಲ್ಲಿ ಹೂಡಿಕೆ ಮಾಡ್ತಾರೆ. And then the small cap is basically the 250 stocks from 251 to 500 Nifty companies ಅಲ್ಲಿ, ಅದರಲ್ಲಿ they will be investing this thing. Multi cap fund is basically ಅದರಲ್ಲಿ ಮೂರಲ್ಲೂ ಇನ್ವೆಸ್ಟ್ ಮಾಡಬೇಕು, ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್. ಬಟ್ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಅ ಮಿನಿಮಮ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ದಟ್ ಯು ಹ್ಯಾವ್ ಟು ಡೂ, 25% ಮಿನಿಮಮ್ ಅಟ್ ಲೀಸ್ಟ್ ಇನ್ ದ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂತ ಇದೆ. ಸೊ ಹಾಗಿದ್ಮೇಲೆ ಆಕ್ಚುಲಿ 75% ಇದು ಮೂರಲ್ಲೂ ಹಾಕಲೇಬೇಕು. ಮಿಕ್ಕಿದ 25%ನ ಬೇಕಾದ್ರೆ ಯು ಕ್ಯಾನ್ ಸ್ಪ್ರಿಂಕಲ್ ಇಟ್ ಓವರ್ ಇಂಟು ಯಾವುದಾದ್ರಲ್ಲೂ ಹಾಕ್ಬೋದು. ಬೇಕಾದ್ರೆ 50-25-25 ಅಂತ ಮಾಡ್ಬೋದು, ಅಥವಾ ಇನ್ನು ಹೆಂಗೆ ಬೇಕಾದ್ರೂ, ಅಥವಾ ಯು ಕ್ಯಾನ್ ಡೂ 33-33-33. ಸೊ ವಿಚ್ ಎವರ್ ವೇ ಇಫ್ ಯು ವಾಂಟ್ ಯು ಕ್ಯಾನ್ ಡೂ ದಟ್. ಸೊ ಬಟ್ ದಿಸ್ ಇಸ್ multi-cap is regulated by the SEBI. Then there is something called flexi-cap ಅಂತ ಹೇಳಿದೆ. Flexi-cap ಅನ್ನೋದು ಇಟ್ ಇಸ್ ಅನ್ ಅಬ್ಸಲ್ಯೂಟ್ಲಿ ಫ್ಲೆಕ್ಸಿಬಲ್ ಅಂತ. ಸೊ ಅಂದರೆ ದ ಫಂಡ್ ಮ್ಯಾನೇಜರ್ಗೆ ಕಂಪ್ಲೀಟ್ ಅವ್ರಿಗೆ ಒಂದು ಇದು ಕೊಟ್ಟಿರ್ತಾರೆ. ಸೊ ಯಾವುದ್ರಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ದೆರ್ ಇಸ್ ನೋ ಕೈಂಡ್ ಆಫ್ ದೆರ್ ಆರ್ ನೋ ರೂಲ್ಸ್. ಸೊ ಇದರಲ್ಲೇ ಮಾಡ್ಬೇಕು, ಅದರಲ್ಲಿ ಮಾಡಬೇಕು ಅಂತ ಏನಿಲ್ಲ. ಯಾವುದ್ರಲ್ಲಿ ಬೇಕಾದ್ರೂ ಒಂದು ದೇ ಕ್ಯಾನ್ ಇನ್ವೆಸ್ಟ್. ದಟ್ ಈಸ್ ಅ ವೆರಿ ಓಪನ್ ಎಂಡೆಡ್ ದಿಸ್ ಥಿಂಗ್.
Then you have something called the focused funds. So focused funds ಅಂತ ಹೇಳಿದ್ರೆ it will be only 25 or 30 stocks ಅಲ್ಲಿ ಮಾತ್ರನೇ ಇನ್ವೆಸ್ಟ್ ಮಾಡ್ತಾರೆ. They will not invest in anything more than that. So ಆ 30 stocks or 20 stocks ಅಲ್ಲಿ they will try to play around, they will try to ಯಾವ್ದು ಚೆನ್ನಾಗಿ ನಡೀತಿರುತ್ತೆ, ಯಾವ್ದು ಚೆನ್ನಾಗಿ companies will be doing well, ಅದರಲ್ಲಿ they will be investing all these things. ELSS is basically equity linked savings scheme. ಸೊ ದಿಸ್ ಇಸ್ ದಿ ಕೈಂಡ್ ಆಫ್ ಒನ್ ಆಫ್ ದ ದಿಸ್ ಥಿಂಗ್. ಇದರಲ್ಲಿ ನೀವು ಹೂಡಿಕೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ ಟು 1.5 lakhs ತನಕ ಇದು ಟ್ಯಾಕ್ಸ್ ಸೇವಿಂಗ್ ಬರುತ್ತೆ. 80C ನಲ್ಲಿ ಯು ಕ್ಯಾನ್ ದಿಸ್ ಥಿಂಗ್. ಸೊ ಈವನ್ ಇನ್ ದ ನ್ಯೂ ರೆಜಿಮ್ ಆಲ್ಸೋ ಐ ಥಿಂಕ್ ದೇ ಆರ್ ಸ್ಟಿಲ್ ಫಾಲೋಯಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಸೊ ಇದರಲ್ಲಿ ಆ್ಯಕ್ಚುಲಿ ಟ್ಯಾಕ್ಸ್ ಸೇವಿಂಗ್ಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ. ದೆನ್ ಅಗೇನ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ವ್ಯಾಲ್ಯೂ ಫಂಡ್ಸ್ ಆ್ಯಂಡ್ ಕಾಂಟ್ರಾ ಫಂಡ್ಸ್ ಅಂದ್ಬಿಟ್ಟು. ಸೊ ದಿಸ್ ವ್ಯಾಲ್ಯೂ ಫಂಡ್ಸ್ ಆ್ಯಂಡ್ ಕಾಂಟ್ರಾ ಫಂಡ್ಸ್ ಅಂತ ಹೇಳಿದ್ರೆ actually value funds first ಮಾತಾಡ್ಕೊಂಡು ಬರ್ತೀನಿ. ಸೊ actually value funds is something that choosing some companies where the company's stock price is lesser than the intrinsic value. ಅಂದರೆ ಅದು ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ it may not be doing that very well, but it has got some potential to grow over a period of time. Something like ಮಲ್ಟಿ ಬ್ಯಾಗರ್ಸ್ ಅಂತ ಒಂದೊಂದ್ಸಲ ಹೇಳ್ತಾರೆ. ಅಂದರೆ ದಿಸ್ ಇಸ್ ಅ ವೆರಿ ಬಾಟಮ್ ಫಿಶಿಂಗ್. ಸೊ ಅಂದರೆ ಕಂಪ್ಲೀಟ್ಲಿ ಕೆಳಗಡೆ ತೆಳಮಟ್ಟದಲ್ಲಿರೋ ಇದು ವೆರಿ ಚೀಪಾಗಿ ಸಿಗುತ್ತೆ ಈ ಪರ್ಟಿಕ್ಯುಲರ್ ಇದು. ಸೊ ಇಫ್ ಯು ಪಿಕಪ್ ಸಮಥಿಂಗ್ ಆಫ್ ದಿಸ್, ಇದು ಚೆನ್ನಾಗೂ ಹೋಗ್ಬೋದು, ಹೋಗ್ದೇನೋ ಇರ್ಬೋದು, ಬಟ್ ಆದರೆ ಇದನ್ನು ಇಟ್ಕೊಳ್ಳೋದು ಒಳ್ಳೆಯದು ಇನ್ ಯುವರ್ ಪೋರ್ಟ್ಫೋಲಿಯೋ. ಸೊ ಬೇಸಿಕಲಿ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ದ ವ್ಯಾಲ್ಯೂ ಫಂಡ್ಸ್. ಕಾಂಟ್ರಾ ಫಂಡ್ಸ್ ಅಂದ್ರೂ ಆಲ್ಮೋಸ್ಟ್ ಸಿಮಿಲರ್ ಟು ದ ವ್ಯಾಲ್ಯೂ ಫಂಡ್ಸ್. ಸೊ ದಟ್ ಈಸ್ ಆಲ್ಸೋ ಸಮಥಿಂಗ್ ಇಟ್ ಈಸ್ ಗೋಯಿಂಗ್ the companies which are going contrary to the market trends. Andre these companies are not at all doing well today. Okay, so hangandre ಏನು ಡಿಫರೆನ್ಸ್ ಬಿಟ್ವೀನ್ ದ ವ್ಯಾಲ್ಯೂ ಫಂಡ್ ಕಾಂಟ್ರಾ ಫಂಡ್ ಅಂತ ಹೇಳಿದ್ರೆ, ವ್ಯಾಲ್ಯೂ ಫಂಡ್ಸ್ ಅಲ್ಲಿ ಆಕ್ಚುಲಿ ಇಟ್ ಇಸ್ ಸ್ಟಿಲ್ ಕಂಪನೀಸ್ ಆರ್ ಡೂಯಿಂಗ್ ಲಿಟಲ್ ಬೆಟರ್ ದ್ಯಾನ್ ದ ಕಾಂಟ್ರಾ ಫಂಡ್ಸ್, ಬಟ್ ಆದರೆ ಇಟ್ ಈಸ್ ದ ಪ್ರೈಸ್ ಇಸ್ ಲೆಸರ್ ದ್ಯಾನ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೊ ಅದು ಇಟ್ ಈಸ್ ನಾಟ್ ಡೂಯಿಂಗ್ ದಟ್ ವೆರಿ ವೆಲ್ ಆಸ್ ಎಕ್ಸ್ಪೆಕ್ಟೆಡ್. ಬಟ್ ಕಾಂಟ್ರಾ ಫಂಡ್ಸ್ ಆರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಬ್ಯಾಡ್. ದ ಕಾಂಟ್ರಾ companies are doing absolutely bad at this point of time. So ಹಾಗಾಗಿ ನಿಮ್ಗೆ ಏನಾಗುತ್ತೆ, in a value fund there is less risk, and in the contra fund there is a more risk in these things. So ಇದನ್ನೆಲ್ಲ actually when you invest in any of the value funds and contra fund, typically mutual funds ಅಲ್ಲಿ ಇನ್ವೆಸ್ಟ್ ಮಾಡಿದ್ರೇನೆ it is for a long horizon, it is for 7 years. So typically it should be minimum of 7 years ಅಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲದೆ ಹೋದರೆ you don't get very good returns. But whereas this value funds and contra funds alla, it can go more than that. It can be 10 years itkondrene it will actually give you better results. So these are all the typical different kinds of funds alla matadkondu bandvi. Ivaga let us talk about ಹೆಂಗೆ ಐಡೆಂಟಿಫೈ ಮಾಡೋದು. ಇವಾಗ ಆ್ಯಕ್ಚುಲಿ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬಿಟ್ಟು ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ಯಾರಾದರೂ ಒಬ್ಬರು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಇದು ಮಾಡಬೇಕು ಅಂದರೆ ಎಷ್ಟು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಬಿಟ್ಟು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಹ್ಯಾವ್ ಟು ದಿಸ್ ಥಿಂಗ್. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ದಿಸ್ ಥಿಂಗ್, ಸೊ ಗ್ರಾಫ್. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಫಸ್ಟ್ ಕ್ವಾಡ್ರಂಟಲ್ಲಿ ಇಟ್ ವಿಲ್ ಬಿ ಲೋ ರಿಸ್ಕ್ ಲೋ ರಿಟರ್ನ್ ಅಂತ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಇಟ್ ವಿಲ್ ಬಿ ಹೈ ರಿಸ್ಕ್ ಲೋ ರಿಟರ್ನ್. ಥರ್ಡ್ ಕ್ವಾಡ್ರಂಟ್ ಆ್ಯಕ್ಚುಲಿ ಈಸ್ ಹೈ ರಿಸ್ಕ್ ಹೈ ರಿಟರ್ನ್. ದ ಫೋರ್ತ್ ಕ್ವಾಡ್ರಂಟ್ ವಿಲ್ ಬಿ ದ ಲೋ ರಿಸ್ಕ್ ಹೈ ರಿಟರ್ನ್. ಸೊ ಈ ಥರ ಆ್ಯಕ್ಚುಲಿ ಎಲ್ಲನೂ ಸ್ಪ್ರೆಡ್ ಔಟ್ ಆಗುತ್ತೆ. ಇದರಲ್ಲಿ ಹೈ ರಿಸ್ಕ್ ಲೋ ರಿಟರ್ನ್ ತೊಗೊಳಕ್ಕೆ ನೋಬಡಿ ವಿಲ್ ಬಿ ಇಂಟ್ರೆಸ್ಟೆಡ್, ಬಿಕಾಸ್ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನೀವು ಅಷ್ಟು ರಿಸ್ಕ್ ತೊಗೊಂಡ್ಮೇಲೆ ಅದಕ್ಕೆ ರಿಟರ್ನ್ಸು ಚೆನ್ನಾಗಿ ಬರಬೇಕು. ಅದಕ್ಕೋಸ್ಕರ ಅದು ಸೆಕೆಂಡ್ ಕ್ವಾಡ್ರಂಟ್ ತೆಗೆದುಬಿಡೋಣ. ಸೊ ಬೇಸಿಕಲಿ ಅದನ್ನು ತೆಗೆದುಬಿಟ್ರೆ ಮಿಕ್ಕಿದ್ದು ಉಳಿಯೋದು ಲೋ ರಿಸ್ಕ್ ಲೋ ರಿಟರ್ನ್, ಅದಕ್ಕೆ ಆಪೋಸಿಟ್ ಆಗಿರೋ ಕ್ವಾಡ್ರಂಟಲ್ಲಿ ಹೈ ರಿಸ್ಕ್ ಹೈ ರಿಟರ್ನ್, ದೆನ್ ಅದ್ರ ಮಧ್ಯದಲ್ಲಿರೋದು ಲೋ ರಿಸ್ಕ್ ಹೈ ರಿಟರ್ನ್. ಸೊ ದೀಸ್ ಆರ್ ಓನ್ಲಿ ದ 3 ವೇರಿಯಂಟ್ಸ್ ಆ್ಯಕ್ಚುಲಿ ವಿಚ್ ಆರ್ ದಿಸ್ ಥಿಂಗ್. ಸೊ ಇದರಲ್ಲಿ ನೀವು ಎಲ್ಲಿ ಫಿಟ್ ಆಗ್ತೀರಾ ಅನ್ನೋದು ನಿಮ್ಮ ಏಜು, ನಿಮ್ಗೆ ಎಷ್ಟು ದುಡ್ಡಿದೆ ನಿಮ್ಮ ಹತ್ರ, ಆ್ಯಂಡ್ ಎಷ್ಟು ಯು ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್, ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿಬಿಟ್ಟು ನಿಮ್ಗೆ ಆ್ಯಕ್ಚುಲಿ ಯು ವಿಲ್ ಫಾಲ್ ಇನ್ ಟು ಒನ್ ಆಫ್ ದ 3 ಕ್ಯಾಟಗರೀಸ್. ಇದರಲ್ಲಿ ಫಾಲ್ ಇನ್ ಆದಾಗ ಅದಾದಮೇಲೆ ಯು ಹ್ಯಾವ್ ಟು ಪಿಕ್ ಅಪ್ ದ ಕರೆಸ್ಪಾಂಡಿಂಗ್ ಕೈಂಡ್ ಆಫ್ ಸ್ಕೀಮ್ಸ್. ನಾನು ಇಷ್ಟೊತ್ತು ಹೇಳ್ಕೊಂಡು ಬಂದಿದ್ದು ಅದು ಪ್ರೀವಿಯಸ್ ಸ್ಕೀಮ್ಸ್ ಎಲ್ಲನೂ ಅದರಲ್ಲಿ ಇನ್ ಟರ್ಮ್ಸ್ ಆಫ್ ಬ್ಲೂ ಚಿಪ್, ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ವಾಟ್ ಎವರ್ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಲ್ಲೂ ಐ ವಿಲ್ ಜಸ್ಟ್ ಕ್ವಿಕ್ಲಿ ಎಕ್ಸ್ಪ್ಲೈನ್. ಲಾರ್ಜ್ ಕ್ಯಾಪ್ ಇಸ್ ಆ್ಯಕ್ಚುಲಿ ದ ಟಾಪ್ 100 ಕಂಪನಿ. ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಗೇನ್ ಯು ವಿಲ್ ವೆರಿ ಲೆಸ್ ರಿಸ್ಕಿ ಬಿಕಾಸ್ ದ ಟಾಪ್ 100 ಕಂಪನೀಸ್ ಆಬ್ವಿಯಸ್ಲಿ. ಸೊ ಅವೆಲ್ಲನೂ ಇಟ್ ವಿಲ್ ಆಲ್ವೇಸ್ ಕೀಪ್ ಡೂಯಿಂಗ್ ವೆಲ್.
ಸೊ ಅದರಲ್ಲಿ ನಿಮಗೆ ಬಟ್ ಅದರಲ್ಲಿ ರಿವಾರ್ಡ್ಸ್ ನಿಮ್ಗೆ ಸ್ವಲ್ಪ ಕಡಿಮೆನೇ ಬರುತ್ತೆ, ಯಾಕಂದ್ರೆ ಅದರದ್ದು NAV ಪ್ರೀಮಿಯಂ ಆಲ್ರೆಡಿ ಸ್ವಲ್ಪ ಹೈ ಇರುತ್ತೆ. ಬಟ್ ವೆರಸ್ ಇಫ್ ಯು ಗೋ ಟು ದ ಮಿಡ್ ಕ್ಯಾಪ್ ಇಸ್ ಆಕ್ಚುಲಿ ಇಟ್ ಇಸ್ ರಿಲೇಟಿವ್ಲಿ ಮೋರ್ ರಿಸ್ಕಿಯರ್ ದ್ಯಾನ್ ದ ಲಾರ್ಜ್ ಕ್ಯಾಪ್, ಬಟ್ ಅದರದ್ದು ರಿಟರ್ನ್ಸ್ ಆಲ್ಸೋ ವಿಲ್ ಬಿ ಲಿಟಲ್ ಹೈಯರ್. ಸೊ ಇಟ್ ವಿಲ್ ಗೋ ದಟ್ ವೇ. ದಟ್ ಸ್ಮಾಲ್ ಕ್ಯಾಪ್ ಅಂತ ಬಂದಾಗ ಆಕ್ಚುಲಿ ದ ರಿಸ್ಕ್ ಇಸ್ ರಿಲೇಟಿವ್ಲಿ ಮೋರ್ ಹೈಯರ್ ದ್ಯಾನ್ ದ ಮಿಡ್ ಕ್ಯಾಪ್, but the returns actually you can expect actually better than the mid cap also. So ಈ ಥರ ಎಲ್ಲ ಇದು ಆಗುತ್ತೆ. ಸೊ ಆದ್ರಿಂದ ಅದನ್ನ ನೋಡ್ಕೊಂಡ್ಬಿಟ್ಟು you will have to first of all identify which one that you want to go in for. ಅದನ್ನ ಮಾಡಿದ್ಮೇಲೆ then there are a few other factors and few other matrices. ಅದನ್ನೆಲ್ಲ ತಿಳ್ಕೊಂಡ್ರೆ actually it helps you in identifying and picking up the right mutual fund to invest. ಅದರಲ್ಲಿ ಏನೇನು ಅಂತ ನೋಡ್ಕೊಂಡ್ಬಂದ್ರೆ ಅದರಲ್ಲಿ ಒಂದು ಫಸ್ಟ್ ಒಂದು ಲಿಸ್ಟ್ ಒಂದು ಹೇಳ್ಬಿಡ್ತೀನಿ, ವಾಟ್ ಆರ್ ಆಲ್ ದ ಥಿಂಗ್ಸ್ ಅಂದ್ಬಿಟ್ಟು, ಆಮೇಲೆ ದೆನ್ ವಿ ವಿಲ್ ಗೋ ಇನ್ ಟು ಈಚ್ ಆಫ್ ದೆಮ್. ಸೊ ಒನ್ ಇಸ್ ಕಾಲ್ಡ್ ಆಸ್ ದ AUM. AUM is called as asset under management. This is one of the kind of primary factors or the metrics that you have to check. Then second is the rolling returns. Third is comparing against the benchmark. Fourth is comparing against the category average. Fifth is the standard deviation in the return. Sixth is beta, seventh is alpha, eighth is capture ratio, 9 is Sharpe ratio, 10 is the total expense ratio. So these are all, this is not the complete list of matrices, ಇದರಲ್ಲಿ ತುಂಬ ಇದೆ, ಬಟ್ ಅದನ್ನೆಲ್ಲ ಮಾತಾಡ್ಕೊಂಡು ಹೋದ್ರೆ ಇಟ್ ಬಿಕಮ್ಸ್ ಟೂ ಹೆವಿ. ಅದಕ್ಕೋಸ್ಕರ ಐ ಹ್ಯಾವ್ ಜಸ್ಟ್ ಪಿಕ್ಡ್ ಅಪ್ ವೆರಿ ಇಂಪಾರ್ಟೆಂಟ್ ಹೈ ಲೆವೆಲ್ ಇದು ಮಾತ್ರ ತೊಗೊಂಡಿದ್ದೀನಿ. ಇದ್ರ ಮೇಲೆ ಆ್ಯಕ್ಚುಲಿ ವಿ ವಿಲ್ ಸ್ಟಾರ್ಟ್ ಗೋಯಿಂಗ್ ಥ್ರೂ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಲಿಟಲ್ ಮೋರ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಸೊ ಫಸ್ಟ್ AUM, ಬೇಸಿಕಲಿ ಯು ಹ್ಯಾವ್ ಟು ಲುಕ್ ಅಟ್, ಒನ್ಸ್ ನೀವು ಐಡೆಂಟಿಫೈ ಮಾಡ್ಕೊಂಡು ಇವಾಗ ನಾನು ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿರ್ತೀರ. ಲಾರ್ಜ್ ಕ್ಯಾಪ್ ಅಂತ ಕ್ಲಿಕ್ ಮಾಡಿದಾಗ ಒಂದು 25 ಇದು ತೋರಿಸುತ್ತೆ, HDFC, SBI, ಕೊಟಕ್ ಮಹೀಂದ್ರ, ಮಿರೆ, ಆಕ್ಸಿಸ್ ಎಲ್ಲಾನು ತೋರಿಸ್ತಾ ಇರುತ್ತೆ. ಅದರಲ್ಲಿ ಯಾವ್ದು ತೊಗೋಬೇಕು, ಯಾವ್ದು ಪಿಕ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆ್ಯಕ್ಚುಲಿ AUM ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ರೈಟೀರಿಯಾ. AUM ಅಂತ ಹೇಳಿದ್ರೆ ಎಷ್ಟು AUM ಇಟ್ ಇಸ್ ಅಟ್ರಾಕ್ಟೆಡ್, ಅಂದರೆ ಎಷ್ಟು ಜನ ಇನ್ವೆಸ್ಟರ್ಸ್ ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಕೀಮ್ ಅಂತ. ಸೊ ಜಾಸ್ತಿ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಳ್ಳೆ ಸ್ಕೀಮ್ ಅಂತಾನೆ, ಬಿಕಾಸ್ ಜಾಸ್ತಿ ಜನ ಅದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ತಿಳ್ಕೊಂಡು ಅದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇಷ್ಟು ಜನ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಟಿದ್ದಾರೆ, ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಇಸ್ ಹೈ ಇನ್ ದ್ಯಾಟ್. ಸೊ ಅದಾದಮೇಲೆ ಆ್ಯಕ್ಚುಲಿ ಯು ಆಲ್ಸೋ ಲಿಕ್ವಿಡಿಟಿ ಆಲ್ಸೋ ಅದರಲ್ಲಿ ಚೆನ್ನಾಗಿರುತ್ತೆ. ಸೊ ಅಂತ ಹೇಳಿದ್ರೆ ಇವಾಗ ನೀವು ಅದನ್ನು ತೊಗೊಂಡು ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರು, ನೀವು ನಾಳೆ ಮಾರಬೇಕು ಅಂದರೆ ನೀವು ಕ್ವಿಕ್ಕಾಗಿ ಯಾರಾದರೂ ಒಬ್ಬರು ನಿಮ್ಗೆ ಸಿಗ್ತಾರೆ ನಿಮ್ಗೆ ಮಾರೋದಕ್ಕೆ, ಆಮೇಲೆ ತೊಗೊಳೋದಕ್ಕೆ. ಅದೇ ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಗಾಟ್ ಅ ಕಾಂಟ್ರಾ ಫಂಡಲ್ಲಿ ಯಾವುದೋ ಒಂದು ಸ್ಕೀಮ್ ತೊಗೊಂಡಿರ್ತೀರ, ಅದನ್ನು ನೀವು ತೊಗೊಂಡಾಗ ಅದನ್ನು ನೀವು ಅಕಸ್ಮಾತ್ ಏನಾದರೂ ಮಾರಬೇಕು ಅಂತ ಹೇಳಿದ್ರೆ ನಿಮಗೆ ಯಾರು ನಿಮ್ಗೆ ಬೈಯರ್ ಸಿಗದೇನೂ ಹೋಗ್ಬೋದು, ಬಿಕಾಸ್ ದೇರ್ ಮೇ ಬಿ ನೋ ಬಡಿ ಇಂಟ್ರೆಸ್ಟೆಡ್ ಟು ಬೈ ದಟ್, ಬಿಕಾಸ್ ಇಟ್ಸ್ ಎ ಹೆವಿ ರಿಸ್ಕ್ ಕೈಂಡ್ ಆಫ್ ಎ ಇದು. ಓಕೆ, ಸೊ ಆದ್ದರಿಂದ AUM ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಹೌ ಬಿಗ್ ಈಸ್ ದಟ್ ಪರ್ಟಿಕ್ಯುಲರ್ ಸ್ಕೀಮ್ ಅನ್ನೋದು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಇಸ್ ಆ್ಯಕ್ಚುಲಿ NAV. ಅಫ್ಕೋರ್ಸ್ NAV ಇಸ್ ಬೇಸಿಕಲಿ ಅದು ಮೆಟ್ರಿಕ್ಸ್ ಅಲ್ಲ, ಅದು ಇಟ್ ಬೇಸಿಕಲಿ NAV ಡಸಂಟ್ ಗಿವ್ ಯು ಎನಿಥಿಂಗ್ ಇನ್ ಟರ್ಮ್ಸ್ ಆಫ್ ಅದನ್ನು ನೋಡ್ಕೊಂಡು ತಗೋಬೇಕು ಅಂತ ಏನಿಲ್ಲ, ಬಟ್ ಇಟ್ ಈಸ್ ಅನ್ ಇಂಡಿಕೇಟರ್ ಆ್ಯಕ್ಚುಲಿ ವೆನ್ ಯು ಬೈ ಸಮ್ ಮ್ಯೂಚುವಲ್ ಫಂಡ್. ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇಸ್, ನಿಮ್ಗೆ ಅಕಸ್ಮಾತ್ ಏನಾದರೂ ನೀವು 10,000 1 ಲಕ್ಷ ರೂಪಾಯಿ ಆ್ಯಕ್ಚುಲಿ ಯು ಆರ್ ವಿಲ್ಲಿಂಗ್ ಟು ಇನ್ವೆಸ್ಟ್ ಇನ್ ಒನ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್ ಅಂತ ಹೇಳಿದ್ರೆ, ಅದರಲ್ಲಿ ಆ್ಯಕ್ಚುಲಿ ಅದು 100 rupees ಆನ್ ದಟ್ ಪರ್ಟಿಕ್ಯುಲರ್ ಡೇ ದ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಯೂನಿಟ್ is 100 rupees ಅಂತ ಹೇಳಿದ್ರೆ, that will be 1 lakh divided by 100, you will get about 1000 units. ಅಷ್ಟು ನಿಮ್ಮ ಹೆಸರಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ದೇ ವಿಲ್ ಕ್ರೆಡಿಟೆಡ್. ಅದಾದ್ಮೇಲೆ ಆ್ಯಕ್ಚುಲಿ ಅದು ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಆ್ಯಕ್ಚುಲಿ ಆ ಮ್ಯೂಚುವಲ್ ಫಂಡ್ ಚೆನ್ನಾಗಿ ನಡೀತಾ ಇದ್ರೆ, ಚೆನ್ನಾಗಿ ಹೋಗ್ತಾ ಇದ್ರೆ, ದೆನ್ ದ NAV ವಿಲ್ ಸ್ಟಾರ್ಟ್ ಗೋಯಿಂಗ್ ಅಪ್ ಫ್ರಮ್ 100 to 150, 200, 250, 300 ಓವರ್ ಅ ಪೀರಿಯಡ್ ಆಫ್ 1, 2, 3, 4, 5, 7 years ಹಂಗೆ ಮೇಲೆ ಹೋಗ್ತಾ ಇರ್ತದೆ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ವಿಲ್ ಗೆಟ್. ಆ್ಯಂಡ್ ಸಮ್ ಡೇ ಆ್ಯಕ್ಚುಲಿ ವೆನ್ ಯು ವಾಂಟ್ ಟು ಎಕ್ಸಿಟ್ ಔಟ್ ಅಂತ ಹೇಳಿದಾಗ, ಅವತ್ತು ಎಕ್ಸಿಟ್ ಆದಾಗ ಅವತ್ತು ಅಕಸ್ಮಾತ್ ಏನಾದರೂ NAV ಇಫ್ ಇಟ್ ಇಸ್ ಅಬೌಟ್ 350, 400 ಅಂತ ಹೇಳಿದ್ರೆ, ಅವಾಗ ನಿಮ್ಗೆ ಆ್ಯಕ್ಚುಲಿ 100 ನೀವು ತೊಗೊಂಡ್ರೆ 400 ಇದಾಗಿದೆ, 300 ಇಸ್ ದ ಪ್ರಾಫಿಟ್ ಆನ್ ಎವ್ರಿ ಯೂನಿಟ್. ದಟ್ ಈಸ್ ವಾಟ್ ಯು ವಿಲ್ ಗೆಟ್ ಔಟ್ ಆಫ್ ಇಟ್. ಸೊ ಬೇಸಿಕಲಿ ಅದರಲ್ಲಿ ನಿಮಗೆ ಎಲ್ಲ ಮ್ಯೂಚುವಲ್ ಫಂಡ್ಸ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಗಿವ್ ಯು ಸಮಥಿಂಗ್ ಕಾಲ್ಡ್ ಆಸ್ ದ ಆ್ಯನ್ಯುಲೈಸ್ಡ್ ರಿಟರ್ನ್ಸ್. ಅಂದರೆ ಎವ್ರಿ ಇಯರ್ ನಿಮಗೆ, ಅಂದರೆ January 1st to December 31st ಅದರಲ್ಲಿ NAV ಆ್ಯಕ್ಚುಲಿ January 1st NAV ಎಷ್ಟಿತ್ತು, January 31st NAV ಎಷ್ಟಿತ್ತು, ಅದು ಎರಡನ್ನೂ ಚೆಕ್ ಮಾಡಿದ್ರೆ ಆ್ಯಕ್ಚುಲಿ ಇಟ್ ಗಿವ್ಸ್ ಯು ದ ಆ್ಯನ್ಯುಲೈಸ್ಡ್ ರಿಟರ್ನ್. ಆ ಪರ್ಟಿಕ್ಯುಲರ್ ವರ್ಷ ನಿಮಗೆ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಆ ಪರ್ಟಿಕ್ಯುಲರ್ ಫಂಡ್ ಅಂದ್ಬಿಟ್ಟು ಇಟ್ ವಿಲ್ ಟೆಲ್ ಯು. ಓಕೆ, ಬಟ್ ದಟ್ ವಾಟ್ ಹ್ಯಾಪನ್ಸ್ ಇಸ್, ಅದನ್ನು
ನೀವು ಅದನ್ನ ಆನ್ಯುವಲೈಸ್ ರಿಟರ್ನ್ ಅಂತ ನೋಡ್ಕೊಂಡು ಹೋದ್ರೆ ಅದೇನಾಗ್ಬಿಡುತ್ತೆ ನಿಮಗೆ ಒಂದು ವರ್ಷ ಬಂದ್ಬಿಟ್ಟು ಇಟ್ ಮೇ ಗಿವ್ 25%, ನೆಕ್ಸ್ಟ್ ಇಯರ್ ಇಟ್ ಮೇ ಗಿವ್ 36%, ಅದಕ್ಕೆ ನೆಕ್ಸ್ಟ್ ಇಯರ್ ಇಟ್ ಮೇ ಗಿವ್ ಯು -10%, ಅದಕ್ಕೆ ನೆಕ್ಸ್ಟ್ ಇಯರ್ ಇಟ್ ಮೇ ಗಿವ್ ಯು ಓನ್ಲಿ ಕೈಂಡ್ ಆಫ್ 20%. ಹೀಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಎವ್ರಿ ಇಯರ್ ಇಟ್ ವಿಲ್ ಕೀಪ್ ಚೇಂಜಿಂಗ್. ಸೊ ಅದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಸೊ ಆನ್ಯುವಲೈಸ್ ರಿಟರ್ನ್ ನೋಡ್ತಾ ಹೋದರೆ ಯು ವಿಲ್ ನಾಟ್ ಗೆಟ್ ಎನಿ ಇನ್ಫಾರ್ಮೇಷನ್ ಅಬೌಟ್ ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಅದಕ್ಕೋಸ್ಕರನೇ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ್ಯಂಡ್ ಆಲ್ಸೋ ಗ್ರೋತ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಏನು ನಿಮಗೆ ರಿಟರ್ನ್ಸ್ ಬಂದಿರುತ್ತೋ ಫಸ್ಟ್ ಇಯರಲ್ಲಿ, ಆ ಗ್ರೋತ್ ಆ್ಯಕ್ಚುಲಿ ವಿಲ್ ಗೆಟ್ ರೀಇನ್ವೆಸ್ಟೆಡ್ ಇನ್ ಟು ದ ಫಂಡ್. ಅದಕ್ಕೋಸ್ಕರನೇ ಇಟ್ ಇಸ್ ಕಾಲ್ಡ್ ಆಸ್ ದ ಕ್ಯುಮ್ಯುಲೇಟಿವ್. ಇಟ್ ಇಸ್ ಸೊ ಬೇಸಿಕಲಿ ಕಂಪೌಂಡಿಂಗ್ ಎಫೆಕ್ಟ್ ಆಗುತ್ತೆ ಅದು ಅದರಲ್ಲಿ. ಸೊ ಅದಕ್ಕೋಸ್ಕರ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ CAGR ಅನ್ನೋದು. ದರ್ ಇಸ್ ಅನದರ್ ಕೈಂಡ್ ಆಫ್ ಎ ಮೆಟ್ರಿಕ್ ವಿಚ್ ಇಸ್ ಯೂಸ್ಡ್. ಸೊ CAGR ಸ್ಟ್ಯಾಂಡ್ಸ್ ಫಾರ್ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್. ಸೊ ಅಂದರೆ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್, ಆ್ಯಕ್ಚುಲಿ 10 years, 7 years, 8 years, ವಾಟ್ ಎವರ್ ಇಟ್ ಇಸ್, ಇನಿಷಿಯಲ್ ವ್ಯಾಲ್ಯೂ ಆಫ್ ದ NAV ಎಷ್ಟಿತ್ತು, ಇವತ್ತಿನ ವ್ಯಾಲ್ಯೂ ಎಷ್ಟಿದೆ, ಸೊ ದ ಫೈನಲ್ ವ್ಯಾಲ್ಯೂ, ದ ಕರೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ದ ಇನಿಷಿಯಲ್ ವ್ಯಾಲ್ಯೂ ಟು ದ ಪವರ್ ಆಫ್ 1 ಡಿವೈಡೆಡ್ ಬೈ ದ ಪೀರಿಯಡ್. ಅಂದರೆ ಇವಾಗ 7 years, 8 years ಇರ್ಬೋದು, -1. ದಿಸ್ ಎಂಟೈರ್ ಥಿಂಗ್ ಆ್ಯಕ್ಚುಲಿ ಗಿವ್ಸ್ ಯು ದ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್, CAGR ಫಾರ್ಮುಲಾ ಅದು. ಸೊ ಬೇಸಿಕಲಿ ಹಂಗೆ ನೋಡಿದ್ರೆ ಅದೇನಾಗುತ್ತೆ, ಕಂಪೌಂಡಿಂಗ್ ಮಾಡಿಬಿಟ್ಟು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಟೆಲ್ ಯು ಇನ್ ದ ಲಾಸ್ಟ್ 5 years ದ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಆಫ್ ಎ ಮ್ಯೂಚುವಲ್ ಫಂಡ್ ಇಸ್ ಅಬೌಟ್ 17.35% ಅಂತ ಏನೋ ಒಂದು ಕೊಡುತ್ತದೆ. ಸೊ ದಟ್ ಈಸ್ ಒನ್ ಆಫ್ ದ ಥಿಂಗ್ಸ್. ಸೊ ಇವಾಗ CAGR ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕಾ ಅಂತ ಹೇಳಿದ್ರೆ ಅದೂ ನಾನು ತಪ್ಪು ಅಂತ ಹೇಳ್ತೀನಿ. ನಾನಲ್ಲ, ಇನ್ ಜನರಲ್ ಆ್ಯಕ್ಚುಲಿ ಎಕ್ಸ್ಪರ್ಟ್ಸ್, ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ಸ್ ಆರ್ ಟೆಲ್ಲಿಂಗ್ ದ್ಯಾಟ್ ವೇ. ಸೊ ಬೇಸಿಕಲಿ ದ ಅದರ್ ಥಿಂಗ್ ವಿಚ್ ಪೀಪಲ್ ಲುಕ್ ಫಾರ್ ಇಸ್ ಕಾಲ್ಡ್ ಆಸ್ ಅ ರೋಲಿಂಗ್ ರಿಟರ್ನ್ಸ್. ಸೊ ಈಗ ರೋಲಿಂಗ್ ರಿಟರ್ನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ಇಫ್ ಯು ಹ್ಯಾವ್ ಡೇಟಾ, NAV ಡೇಟಾ ಫಾರ್ ಅಬೌಟ್ 10 years. ಸೊ 10 ವರ್ಷ NAV ಡೇಟಾ, 10 ವರ್ಷ ಅಂತ ಹೇಳಿದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒಂದು ವರ್ಷಕ್ಕೆ ಒಂದು ಡೇಟಾ ಪಾಯಿಂಟ್ ಅಲ್ಲ, ಒಂದು ವರ್ಷಕ್ಕೆ ಇಫ್ ಯು ಹ್ಯಾವ್ 365 ಡೇಟಾ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯು ಹ್ಯಾವ್ 365 ಮಲ್ಟಿಪ್ಲೈಡ್ ಬೈ 10. ಸೊ ಯು ಹ್ಯಾವ್ 3655 ಡೇಟಾ ಪಾಯಿಂಟ್ಸ್ ಇರುತ್ತೆ. ಆ 3655 ಡೇಟಾ ಪಾಯಿಂಟ್ಸಲ್ಲಿ January 1st ಆಫ್ ದ ಫಸ್ಟ್ ಇಯರ್ ಟು ದ 5th year December 31st, ಅದಕ್ಕೆ ಅಷ್ಟಕ್ಕೆ ಒಂದು ಡೇಟಾ ಪಾಯಿಂಟ್ ಒಂದು ತೊಗೊಂಡ್ರೆ ಅದು ಒಂದು 5 year ಪೀರಿಯಡ್. ಸೊ ಇಟ್ ವಿಲ್ ಗಿವ್ ಯು ದ ಆವರೇಜ್ ಆಫ್ ದ ಫಸ್ಟ್ ಡೇ ಆಫ್ ದ ಫಸ್ಟ್ ಇಯರ್ ಟು ದ ಲಾಸ್ಟ್ ಡೇ ಆಫ್ ದ 5th year. ಹಂಗೆ ತೊಗೊಂಡ್ರೆ ನಿಮಗೆ ಒಂದು ಡೇಟಾ ಪಾಯಿಂಟ್ ಸಿಗುತ್ತೆ. ಅದಾದಮೇಲೆ ಸೆಕೆಂಡ್ ಡೇ ಆಫ್ ದ ಫಸ್ಟ್ ಇಯರ್ ಟು ದ 6th year's ಫಸ್ಟ್ ಡೇ ಅಂತ ತೊಗೊಂಡ್ರೆ ಯು ವಿಲ್ ಗೆಟ್ ದ ಸೆಕೆಂಡ್ ಡೇಟಾ ಪಾಯಿಂಟ್. ಸೊ ಹೀಗೆ ಆ್ಯಕ್ಚುಲಿ ನೀವು ಮೂವ್ ಮಾಡ್ಕೊಂಡು ಬಂದರೆ 3655 ಡೇಟಾ ಪಾಯಿಂಟ್ಸ್ನಲ್ಲಿ ನಿಮ್ಗೆ ಆ್ಯಕ್ಚುಲಿ 1233 5-year ಪೀರಿಯಡ್ ಸಿಗುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ಆವರೇಜಸ್ ನೋಡ್ಕೊಂಡು ಬಂದರೆ ಇಟ್ ವಿಲ್ ಗಿವ್ ಯು 5 year ಆವರೇಜಸ್. ಅಂದರೆ ಇಟ್ ಇಸ್ ಬೇಸಿಕಲಿ ದ ರೋಲಿಂಗ್ ಆವರೇಜ್ ಓವರ್ ದ 10 years ಅಲ್ಲಿ you have actually picked up 1233 different data points which is given you the rolling 5 year averages across the 3655 data points. So ಹಿಂಗಾದಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ it basically gives you some kind of a consistency it shows. ಅಂದರೆ ಇದು ಒಂದು ತೀರಾ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಮೇಲಕ್ಕೆ ಹೋಗಿ ಆ ಥರ ಬರ್ತಾ ಇದೆಯಾ ಅಥವಾ ಒಂಥರ ಸ್ಮೂತ್ ಇದೆಯಾ ಅಂತ ನೋಡ್ತಾರೆ. ಸೊ ಇನ್ಫ್ಯಾಕ್ಟ್ ಏನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಈಸ್ ಸಮಥಿಂಗ್ ದಟ್ ಆಕ್ಚುಲಿ ಪೀಪಲ್ ಶುಡ್ ಲುಕ್ ಫಾರ್. ಸೊ ದಟ್ ಈಸ್ ವೈ ದ ರೋಲಿಂಗ್ ರಿಟರ್ನ್ಸ್ ಆರ್ ಎ ಬೆಟರ್ ಮೆಟ್ರಿಕ್ಸ್ ಟು ಅಂಡರ್ಸ್ಟ್ಯಾಂಡ್. ಆ ರೋಲಿಂಗ್ ರಿಟರ್ನ್ಸ್ ಅಲ್ಲಿ ಇಟ್ ನಾಟ್ ಓನ್ಲಿ ಶೋಸ್ ದ ಕನ್ಸಿಸ್ಟೆನ್ಸಿ, ಇಟ್ ಆಲ್ಸೋ ಕ್ಯಾನ್ ಗಿವ್ ಯು ಸಮ್ ಕೈಂಡ್ ಆಫ್ ಎ ಸ್ಟ್ಯಾಟಿಸ್ಟಿಕಲ್ ರೇಂಜು ನಿಮಗೆ ತೋರಿಸುತ್ತೆ. ಅಂದರೆ ಆ ಡೇಟಾ ಪಾಯಿಂಟ್ಸ್ ನೋಡ್ಕೊಂಡು ಬಂದರೆ ಇವಾಗ ಇನ್ ದ 5 year ಪೀರಿಯಡಲ್ಲಿ ಓವರ್ ಅ 10 year ಪೀರಿಯಡಲ್ಲಿ 0% ಎಷ್ಟು ಸಲ ಕೊಟ್ಟಿದೆ ಅಂತ ಬೇಕಾದ್ರೆ ಚೆಕ್ ಮಾಡ್ಬೋದು. 0 ಇಂದ 5% ಎಷ್ಟು ಸಲ ರಿಟರ್ನ್ಸ್ ಕೊಟ್ಟಿದೆ ಅಂತ ಚೆಕ್ ಮಾಡ್ಬೋದು. 5 to 10%, 10 to 15%, 15 to 20%, 20 to 25%, ಈ ಥರ ಯು ಕ್ಯಾನ್ ಆ್ಯಕ್ಚುಲಿ ಪುಟ್ ಎ ಕೈಂಡ್ ಆಫ್ ಡಿಫ್ರೆಂಟ್ ರೇಂಜಸ್ ಆ್ಯಂಡ್ ದೆನ್ ಯು ಕ್ಯಾನ್ ಸಿ. ಸೊ ಅದರಲ್ಲಿ ಯಾವುದು ಜಾಸ್ತಿ ಮೆಜಾರಿಟಿ ಆಫ್ ದ ಟೈಮ್ ಯಾವುದು ಕೊಟ್ಟಿದೆ ಅಂತ ನೋಡಿದ್ರೆ ಪ್ರಾಬಬ್ಲಿ ಅರೌಂಡ್ 15 to 20% ಆರ್ ಸಮಥಿಂಗ್ ಇಟ್ ವುಡ್ ಹ್ಯಾವ್ ಗಿವನ್ ಯು ಅಬೌಟ್ 68% ರಿಟರ್ನ್ಸ್. ಸೊ ಆ್ಯಂಡ್ ಆಲ್ ದ ಮಿಕ್ಕಿದೆಲ್ಲನೂ ಆ ಕಡೆ ಈ ಕಡೆ ಇರುತ್ತೆ. ಸೊ ಯು ಕ್ಯಾನ್ ಪುಟ್ ಅ ನಾರ್ಮಲ್ ಕರ್ವ್ ಅರೌಂಡ್ ದಟ್. ಸೊ ಆ ಥರ ಒಂದು ಮಾಡಿಕೊಂಡ್ರೆ ನಿಮ್ಗೆ ಯು ವಿಲ್ ಗೆಟ್ ಸಮ್ ಐಡಿಯಾ ಆಫ್ ದಿಸ್ ಥಿಂಗ್. ಸೊ ರೋಲಿಂಗ್ ರಿಟರ್ನ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಸ್ಪೋಕ್ ಅಬೌಟ್ ರೋಲಿಂಗ್ ರಿಟರ್ನ್, ವಿ ಸ್ಪೋಕ್ ಅಬೌಟ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಇಸ್ ಅ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆನ್ ದ ರಿಟರ್ನ್ಸ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಬೇಸಿಕಲಿ ನಾನು ಹೇಳಿದ ಥರ ಆ್ಯನ್ಯುಲೈಸ್ ರಿಟರ್ನ್ ತೊಗೊಂಡ್ರೆ ಒಂದು ವರ್ಷ 36% ರಿಟರ್ನ್ ಕೊಟ್ಟಿರ್ಬೋದು. ಅಂಡ್ ದ ನೆಕ್ಸ್ಟ್ ಡೇ ಇಟ್ ಮೇ ಗಿವ್ ಯು 0%, ದ ನೆಕ್ಸ್ಟ್ ಡೇ 0% ಬಿಕಾಸ್ ಯಾವುದೋ ಒಂದು ವಾರ್ ಅಥವಾ ಏನೋ ಒಂದು ಸಮ್ ಅದರ್ ಥಿಂಗ್ ವಾಟ್ ಇಟ್ ಕ್ಯಾನ್ ಬಿ ಡ್ಯೂ ಟು ವೇರಿಯಸ್ ರೀಸನ್ಸ್.
ಆಮೇಲೆ ದೆನ್ ದ ನೆಕ್ಸ್ಟ್ ಇಯರ್ ಇಟ್ ಕ್ಯಾನ್ ಬಿ -14% ಆ್ಯಂಡ್ ದೆನ್ ದ ನೆಕ್ಸ್ಟ್ ಇಯರ್ ಇಟ್ ಕ್ಯಾನ್ ಬಿ 20%. ಸೊ ಆ ಥರ ಮೇಲೆ ಕೆಳಗೆ ಹಾಗೆಲ್ಲ ಇದ್ದಾಗ ಅದನ್ನೆಲ್ಲ ನೋಡ್ಕೊಂಡು ಬಂದರೆ ಯು ವಿಲ್ ಗೆಟ್ ಸಮಥಿಂಗ್ ಎ ಮೀನ್ ಅಂತ ಒಂದು ಬರುತ್ತೆ. ಅಂದರೆ ಆವ್ರೇಜ್ ಯು ವಿಲ್ ಗೆಟ್ ಎ ರಿಟರ್ನ್. ಸೊ ದ ಆವ್ರೇಜ್ ರಿಟರ್ನಿಂದ ಈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಹೌ ಮಚ್ ಇಟ್ ಈಸ್ ಕೈಂಡ್ ಆಫ್ ಇಟ್ ಈಸ್ ಮೂವಿಂಗ್ ಅವೇ ಅಂತ ನೋಡಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ತುಂಬ ಜಾಸ್ತಿ ಇತ್ತು ಅಂತ ಹೇಳಿದ್ರೆ the volatility is very, very high. So which means that from the average, it is moving humongously to the left and right. So standard deviation yavattu ಜಾಸ್ತಿ ಇರಬಾರ್ದು, ಕಡಿಮೆ ಇರಬೇಕು. ಕಡಿಮೆ ಇದ್ದಾಗ consistency is better. So you should look for the standard deviation. Then the next immediate thing is that whenever you pick up any of the mutual fund scheme, it will have a benchmark. So ನಾನು ಹೇಳಿದ ಥರ ಆ್ಯಕ್ಚುಲಿ ಇವಾಗ benchmarks ಅಂತ ಹೇಳಿದ್ರೆ I said that large cap funds. So when you look at the large cap fund, the benchmark for that is Nifty 100 TRI. Then if you look at the mid cap fund, then it is the Nifty 150 TRI. And then the third, small cap fund is Nifty 250 TRI. Blue chip funds is Nifty 50 TRI. So itara matamel flexi cap is Nifty 500 TRI. So itara there are different benchmarks. Each fund alli they would have also mentioned what is the benchmark that they are looking against. Idu yadಕ್ಕೆ benchmark ಅಂತ ಹೇಳಿದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಅಂತ ಯಾವಾಗಲೂ ಬಂದಾಗ ಇಟ್ ಈಸ್ ರಿಲೇಟಿವ್ ಟು ಸಮಥಿಂಗ್. ಕಂಪೇರ್ ಮಾಡೋದಕ್ಕೆ ಏನಾದರೂ ಒಂದು ಇರಬೇಕು. ಸೊ ಬೇಸ್ ಕಂಪ್ಯಾರಿಸನ್ ಏನು ಅಂತ ನೋಡ್ಕೋಬೇಕು. ಸೊ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಯು ಹ್ಯಾವ್ ಟು ಲುಕ್ ಅಟ್ ಸಮಥಿಂಗ್ ಕಾಲ್ಡ್ ಆಸ್ ದ ಬೆಂಚ್ ಮಾರ್ಕ್. ಸೊ ಕಂಪೇರಿಂಗ್ ಅಗೇನ್ಸ್ಟ್ ದ ಬೆಂಚ್ ಮಾರ್ಕ್ ಅಂದರೆ ಇಫ್ ಯು ಹ್ಯಾವ್ ಟೇಕನ್ ಎ ಲಾರ್ಜ್ ಕ್ಯಾಪ್ ಫಂಡ್ ದೆನ್ ಇಟ್ ಇಸ್ Nifty 100 ಈಸ್ ಯುವರ್ ಬೆಂಚ್ ಮಾರ್ಕ್. ಸೊ Nifty 100 ಇನ್ ದ ಲಾಸ್ಟ್ ಇಯರ್ ಏನಾಗಿದೆ, ಎಷ್ಟು ಪರ್ಸೆಂಟ್ ಮೇಲೋಗಿದೆ, 10% ಮೇಲೋಗಿದೆ ಅಂತ ಹೇಳಿದ್ರೆ ನಿಮ್ಮ ಫಂಡ್ ಎಷ್ಟು ಮೇಲೋಗಿದೆ? ಹ್ಯಾಸ್ ಇಟ್ ಗಾನ್ ದ ಸೇಮ್ 10% ಆರ್ ಹ್ಯಾಸ್ ಇಟ್ ಗಾನ್ 11% ಆರ್ 12%? ಹೌ ಹ್ಯಾಸ್ ಇಟ್ ಡನ್ ಇನ್ ಕಂಪ್ಯಾರಿಸನ್ ಟು ದ ಬೆಂಚ್ ಮಾರ್ಕ್ ಅನ್ನೋದು ಇನ್ನೊಂದು. Then we have to talk about comparing against the category average. So category average ಅಂದ್ರೆ as I said, if it's a large cap fund, then there can be around 25 large cap funds from different ಮ್ಯೂಚುವಲ್ ಫಂಡ್ ಹೌಸಸ್. ಸೊ ಆ 25 ಲಾರ್ಜ್ ಕ್ಯಾಪ್ ಫಂಡ್ಸ್ ಎಲ್ಲದಕ್ಕೂ ಒಂದು ಆವ್ರೇಜ್ ರಿಟರ್ನ್ಸ್ ಅಂತ ಒಂದಿರುತ್ತೆ. ಆ ಆವ್ರೇಜ್ ರಿಟರ್ನ್ ಈಸ್ ಕಾಲ್ಡ್ ಆಸ್ ದ ಕ್ಯಾಟಗರಿ ಆವ್ರೇಜ್ ಫಾರ್ ದ ಲಾರ್ಜ್ ಕ್ಯಾಪ್ ಫಂಡ್. Against that, ನಿಮ್ಮ ಪರ್ಟಿಕ್ಯುಲರ್ ಫಂಡ್ how has it performed? So that is another kind of a variant. All this information is available in the mainstream everywhere. moneycontrol.com, or you can go to the NSE India. And then I'll also give you a couple of other websites which is actually ನಾನು ತುಂಬ ಅದರಲ್ಲಿ ನೋಡಿಲ್ಲ, but those are also good. This thing you can go through that. I will give you that numbers also. I'll give you that names also. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. Then the other thing actually is the beta. So the beta is basically the risk factor and the volatility of your fund. Okay, so andre adu eshtu actually in comparison to the metrics, in compared to the benchmark, if you have a beta of 1.1 ant helidre, so every time actually your benchmark goes up by 10% ant ankoli. So 10% actually ನಿಮ್ಮ ಇದು actually ಮೇಲಕ್ಕೆ ಹೋಯ್ತು ಅಂತ ಹೇಳಿದ್ರೆ 11% ನಿಮ್ಮ fund would have gone up. ಅದೇ if it is the opposite, so if it is actually -10%, if the benchmark has gone down by -10% ಅಂತ ಹೇಳಿದ್ರೆ your fund also would have gone down by -11%. So ಅಂದ್ರೆ almost that actually the beta ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ beta for the benchmark will be 1. So ಅದರಿಂದ if the beta is positively very high ಅಂತ ಹೇಳಿದ್ರೆ ಅದು ನಿಮಗೆ ಅದು ಆ್ಯಕ್ಚುಲಿ ಬುಲ್ ಹೋದಾಗ ಯುವರ್ ಫಂಡ್ ವಿಲ್ ಪರ್ಫಾರ್ಮ್ ರಿಯಲಿ ವೆಲ್. ಅದೇ ಇಫ್ ಇಟ್ಸ್ ಅ ಬೇರಿಶ್ ಮಾರ್ಕೆಟ್ ಅಂತ ಹೇಳಿದ್ರೆ ಯುವರ್ ಫಂಡ್ ವಿಲ್ ಆಲ್ಸೋ ಪರ್ಫಾರ್ಮ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಇನ್ ದ ಸೇಮ್ ಪರ್ಸೆಂಟೇಜ್. ಸೊ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅಸ್ ದ ಬೇಟಾ. ಸೊ ಬೇಟಾ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಲುಕ್ ಅಟ್ ವೆನ್ ಯು ಆರ್ ಕಂಪೇರಿಂಗ್ ಟೂ ಡಿಫರೆಂಟ್ ಫಂಡ್ಸ್, ಫಂಡ್ ಎ ಆ್ಯಂಡ್ ಫಂಡ್ ಬಿ, after looking at the rolling, after looking at the AUM, after looking at the rolling returns, then if both are same ಅಂತ ಹೇಳಿದ್ರೆ look at the beta. ಯಾವ್ದು ಬೇಟಾ ಸ್ವಲ್ಪ ಕಡಿಮೆ ಇರುತ್ತೋ ದಟ್ ಈಸ್ ಆಲ್ವೇಸ್ ಲಿಟಲ್ ಬೆಟರ್ ಫಂಡ್ ಟು ಗೋ ಇನ್ ಫಾರ್, ಬಿಕಾಸ್ ಇಟ್ ಇಸ್ ಲಿಟಲ್ ಲೆಸ್ ರಿಸ್ಕಿ. ಈಗ ನೆಕ್ಸ್ಟ್ ವಿ ಟಾಕ್ ಅಬೌಟ್ ಆಲ್ಫಾ. ಸೊ ಆಲ್ಫಾ ಇಸ್ ಬೇಸಿಕಲಿ ದಟ್ ಇವಾಗ ನಾನು ಹೇಳಿದೆ ಒಂದು 10% ಬೇಟಾ ಆಫ್ ಎ ಕಂಪನಿ ಆಫ್ ಎ ಫಂಡ್ ಇಸ್ 1.2 ಅಂತ ತಿಳ್ಕೊಳ್ಳೋಣ. ಸೊ ಹಾಗಂದ್ರೆ ನಿಮ್ಗೆ ಆಕ್ಚುಲಿ ವೆನ್ ಯುವರ್ ಬೆಂಚ್ ಮಾರ್ಕ್ ಹ್ಯಾಸ್ ಗಾನ್ ಅಪ್ ಬೈ 10%, ಸೊ ಯುವರ್ ಬೇಟಾ ಸೇಸ್ ದಟ್ ಯುವರ್ ಫಂಡ್ ವಿಲ್ ಆಕ್ಚುಲಿ ಗೋ ಅಪ್ ಬೈ 12%. So that is the expected returns. But ನಿಮ್ಮ ಫಂಡ್ ಆಕ್ಚುಲಿ 15% ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳಿದ್ರೆ that 15% actual returns minus the expected return 12% which the beta has told you,
that 3% is actually called as alpha. Andre your mutual fund has outperformed the expectation which your beta had given you. So this is another thing that you have to look at the alpha. And then basically you have to look at something called as the capture ratio. So this capture ratio again actually will tell you that when the markets are going up, avaga nimge actually your capture ratio should be greater than 1. Andre if the benchmark is doing 5%, your mutual fund should be doing 6%. It should be doing more than that. Adhe tara, that is called as the upside it is called as the upside the capture ratio. There is also something called as a downside capture ratio, which is basically it has to be lesser than 1. And if the downside of the market goes down by 5%, your fund should go down by only 4%. It should go lesser than that. So that is what is the capture ratio. You should actually look at this thing. And then there is something called as a Sharpe ratio. Sharpe ratio and the mutual fund, it is basically, it takes both the risk and the reward ella seri multiply ಮಾಡಿ it will give you one number. So ಅದರಲ್ಲಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಒಂದು risk free return ಅಂತ ಒಂದು ತಗೊಳುತ್ತೆ. Risk free return can be kind of government securities ನಲ್ಲಿ ಒಂದು treasury bond ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ what returns it will give you, somewhere about 4.5% or 5%, whatever. Let's take 5%. And then your mutual fund return has given you 12%, let us say. So the 12% minus 5% is on the numerator. That will give you 7%. Divided by the standard deviation. I had already spoken about standard deviation. So andre adu ಎಷ್ಟು from the mean, how much it is deviating. So if you divide that by this and then if you get some positive number, it should be greater than 1. So the higher the Sharpe ratio, the better the fund is. That is about the Sharpe ratio. And then finally, it is actually the total expense ratio anta ondide. So the total expense ratio will basically be how much you have to pay for each fund manager, this thing to manage your funds anta helbitte. So these are all basically the different matrices and different factors that you have to kind of look into before you this thing. So last time once the summarization ಮಾಡ್ಬಿಡ್ತೀನಿ. So the different factors and different matrices that you have to look in before choosing a mutual fund is number 1 is AUM, the asset under management. Number 2 is the rolling returns. Number 3 is comparing against the benchmark. 4 is comparing against the category average. 5 is the standard deviation. 6 is the beta. 7 is alpha. 8 is the capture ratio. 9 is the Sharpe ratio. And 10 is the total expense ratio. So I hope actually if you follow all these things, and then I also had promised that I will give you a couple of websites which you can use ಅಂತ ಹೇಳಿದೆ. moneycontrol.com also gives you all these things. NSE India also gives you all these things. And then actually I also checked out a couple of things. It is good. ನೀವು explore ಮಾಡಿ ನೋಡಿ. One is called advisorcoach.com. So that is one website actually which has got very good this thing. Other one is thefundu.com. So these are two other websites which you can explore. It gives you a lot of comparative analysis between all the different mutual funds. So I hope this will help everyone in investing mutual funds ಅನ್ಕೋತೀನಿ. So thank you for listening in. That's all for today. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.